ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್ ಕರ್ನಾಟಕ. ಇವತ್ತೊಂದು 10 ಗಾಡಿ ತಿರುಗಿಸಿದ್ರು ಈ ನಮ್ಮ ವಿಜಯಪುರ ನಗರದಲ್ಲಿ ಪ್ರಚಾರ ಕಡಿಮೆ ಆಗ್ತದೆ. ಇವತ್ತೇನು ಎಲ್ಲ ಬಂದೀವಿ, ನೀವೆಲ್ಲರೂ ನಾಟಕ ಒಳ್ಳೆಯ ಗೊತ್ತ ತಿಳ್ಕೊಂಡ್ರೆ ನೀವು ಹೋಗಿ ನಾಳೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಕಳಿಸ್ಕೊಟ್ರೆ ನಮ್ಮ ಕಲಾವಿದರು ಬದುಕ್ತಾರೆ. ಯಾಕಂದ್ರೆ ಈಗ ಕಲಾವಿದರಿಗೆ ನಮಗೆ ದಿವಸ ಅನ್ನ ಕೊಡೋದು ದೇವ್ರು ಯಾರಪ್ಪ ಅಂತಂದ್ರೆ ದೇವ್ರು ಇದ್ದಾನೆ ಇಲ್ಲ ಅಂತ ಹೇಳೋದಿಲ್ಲ. ಇವತ್ತೇನು ನೀವು ನಾಟಕ ಟಿಕೆಟ್ ತಕೊಂಡು ಬಂದು ನಾಟಕ ಒಳಗತ್ತೀರಿ, ಕಲಾವಿದರ ಹೊಟ್ಟಿಗೆ ಅನ್ನ ಕೊಡೋದು ದೇವರು ನೀವು ಅಂತ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದರಂತೆ ಅನ್ನದಾನಿಗಳಾದಂತಹ ಶ್ರೀಯುತ ರಾಚಪ್ಪ ಕಾಳಪ್ಪ ಬಡಿಗೆ ಸಾಕಿನ್ ದೇಗನಾಳ್ ಅವರು ಕೂಡ ಕಲಾವಿದರು. ಈ ಒಂದು ಕಲಾವಿದರು ಕಲೆ ಕಂಪನಿ ಬದುಕಿಲ್ಲ ಅಂತ 1,001 ರೂಪಾಯಿ ಆಶೀರ್ವಾದ ರೂಪಾಯಿ ಕಾಣಿಸಿದ್ದಾರೆ. ಮಾರಾಟ ಸ್ವೀಕರಿಸಬೇಕು. ಸಂಘದ ಏಳಿಗೆಗಾಗಿ 1,001 ರೂಪಾಯಿ ಕಾಣಿಕೆ ರೂಪವಾಗಿ ಸಲ್ಲಿಸಿದ್ದಾರೆ. ಈ ಸಂಘ ಚಿರಕಾಲ ಬಾಳಲಿ ಅಂತ ನಾನು ಅವರ ಪಾದದಲ್ಲಿ ಬಿದ್ದು ಬೇಡಿಕೊಳ್ತಾ ಇದ್ದೀನಿ. ದಾವಲ್ ತಾಳಿಕೋಟಿಯವರ 36ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಖ್ಯಾತ ಅಭಿನೇತ್ರಿ, ಹಾಸ್ಯ ಕಲಾವಿದ ರಾಜು ತಾಳಿಕೋಟಿ ಸುಪುತ್ರ ದಾವಲ್ ತಾಳಿಕೋಟಿ ಅವರಿಗೆ 36ನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಿಜಯಪುರದಲ್ಲಿ ರಂಗಪ್ರೇಮಿಗಳಿಗೆ ನಗೆಯ ಜಾತ್ರೆ. ಮೈಂದ್ರಂಗಿಯ ಶ್ರೀ 1008 ಜಗದ್ಗುರು ರೇಣುಕಾಚಾರ್ಯ ನಾಟಕ ಸಂಘದಿಂದ ಖಾನಾವಳಿ ಚೆನ್ನಿ ಧಮಾಕ. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಕಲಾ ಪರಂಪರೆಯನ್ನು ಜೀವಂತವಾಗಿರಿಸಿ ಊರೂರ ಜಾತ್ರೆ ಹಾಗೂ ಪ್ರಸಿದ್ಧ ಕಾರ್ಯಕ್ರಮಗಳಲ್ಲಿ ಜನಪ್ರಿಯ ನಾಟಕಗಳನ್ನು ಪ್ರದರ್ಶಿಸಿದ ಪ್ರೇಕ್ಷಕರ ಮನಗೆದ್ದಿರುವ ಹೆಮ್ಮೆಯ ಕಂಪನಿ ಶ್ರೀ 1008 ಜಗದ್ಗುರು ರೇಣುಕಾಚಾರ್ಯ ನಾಟಕ ಸಂಘ ರಿಜಿಸ್ಟರ್ ಮೈಂದ್ರಗಿ 84 ವರ್ಷದ ಹಿರಿಯ ರಂಗಪೋಷಕ ಶ್ರೀ ಮಲ್ಲಿಕಾರ್ಜುನ್ ಮಡ್ಡಿ ಅವರ ಯಶಸ್ವಿ ಮಾಲೀಕತ್ವದಲ್ಲಿ ನಡೆಯುತ್ತಿರುವ ಈ ಖ್ಯಾತ ನಾಟಕ ಕಂಪನಿಯು ಈಗ ವಿಜಯಪುರ ನಗರದಲ್ಲಿ ರಂಗಭೂಮಿ ಅಭಿಮಾನಿಗಳಿಗೆ ಅದ್ದೂರಿ ನಗೆಯ ರಸದೌತಣ ನೀಡಲು ಸಂಪೂರ್ಣವಾಗಿ ಸಜ್ಜಾಗಿದೆ. ಹಾಸ್ಯ ಸುಂಟ್ರಗಾಳಿ ದಾವಲ್ ರಾಜು ತಾಳಿಕೋಟಿ ಅಬ್ಬರ. ಕನ್ನಡ ರಂಗಭೂಮಿ ಹಾಗೂ ಬೆಳ್ಳಿ ಪರದೆಯ ಜನಪ್ರಿಯ ಹಾಸ್ಯ ನಟ ರಾಜು ತಾಳಿಕೋಟಿ ಅವರ ಸುಪುತ್ರ ಉದಯೋನ್ಮುಖ ಅಭಿನಯ ಚತುರ ದಾವಲ್ ರಾಜು ತಾಳಿಕೋಟಿ ಅವರು ತಮ್ಮ ತಂದೆಯ ಹಾದಿಯಲ್ಲೇ ಹೆಜ್ಜೆ ಹಾಕ್ತಾ ಪ್ರೇಕ್ಷಕರನ್ನು ನಗೆಯ ಕಡಲಲ್ಲಿ ಮುಳುಗಿಸಲು ಸಜ್ಜಾಗಿದ್ದಾರೆ. ಜನಪ್ರಿಯ ಹಾಸ್ಯ ನಾಟಕಗಳಾದ ಖಾನಾವಳಿ ಚೆನ್ನಿ ಹಾಗೂ ಹೆಂಡತಿಗೆ ತಕ್ಕ ಗಂಡ ನಾಟಕಗಳಲ್ಲಿ ದಾವಲ್ ರಾಜು ತಾಳಿಕೋಟಿ ಅವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ತಮ್ಮ ಪಟಾಕಿ ಮಾತುಗಳು ಮತ್ತು ಸೂಪರ್ ಟೈಮಿಂಗ್ ನಟನೆಯಿಂದ ರಂಗಪ್ರೇಮಿಗಳಿಗೆ ಭರಪೂರ ಮನರಂಜನೆ ನೀಡಲಿದ್ದಾರೆ. ನಾಟಕ ಪ್ರದರ್ಶನದ ವಿವರಗಳು ಕೌಟುಂಬಿಕ ಸನ್ನಿವೇಶಗಳನ್ನೇ ಹಾಸ್ಯದ ರಸಪಾಕವಾಗಿಸಿ ಪ್ರೇಕ್ಷಕರ ಮುಂದೆ ಉಣಬಡಿಸುವ ದಿವಂಗತ ಶ್ರೀ ಅಲ್ಲೇಶ ಯೊಳಚಗಿ ಅವರ ಕೃತಿಯಾದ ಮತ್ತು ನಗೆಯ ಅಲೆ ಎಬ್ಬಿಸುವ ಖಾನಾವಳಿ ಚೆನ್ನಿ ನಾಟಕಗಳು ಪ್ರೇಕ್ಷಕರನ್ನು ರಂಜಿಸಲಿವೆ. ನಾಟಕ ಸಂಘ ಶ್ರೀ 1008 ಜಗದ್ಗುರು ರೇಣುಕಾಚಾರ್ಯ ನಾಟಕ ಸಂಘ ರಿಜಿಸ್ಟರ್ ಮೈಂದ್ರಗಿ. ಮಾಲೀಕರು ಶ್ರೀ ಮಲ್ಲಿಕಾರ್ಜುನ್ ಮಡ್ಡಿ, ವಯಸ್ಸು 84 ವರ್ಷ. ಮೂಲ ಕೃತಿ ದಿವಂಗತ ಶ್ರೀ ಅಲ್ಲೇಶ ಯೊಳಚಗಿ. ಪ್ರಕಾರ ಕೌಟುಂಬಿಕ ಫುಲ್ ಕಾಮಿಡಿ ನಾಟಕ. ಪ್ರದರ್ಶನ ಪ್ರಾರಂಭ 16/7/2026 ಪ್ರದರ್ಶನದ ಸಮಯಗಳು ಮಧ್ಯಾಹ್ನದ ಆಟ 3:15ಕ್ಕೆ, ಸಂಜೆ ಆಟ 6:30ಕ್ಕೆ. ಟಿಕೆಟ್ ದರ ಕೇವಲ 120 ರೂಪಾಯಿ. ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ. ಖ್ಯಾತ ಕಲಾವಿದರ ಅದ್ದೂರಿ ತಾರಾಂಗಣ. ಉತ್ತರ ಕರ್ನಾಟಕದ ಜನಪ್ರಿಯ ಅಭಿನಯ ಗಜಕೇಸರಿಗಳು ಒಂದೇ ವೇದಿಕೆಯಲ್ಲಿ ಸೃಷ್ಟಿಸಲಿರುವ ನಗೆಯ ಸುರಿಮಳೆ. ದಾವಲ್ ರಾಜು ತಾಳಿಕೋಟಿ ಮುಖ್ಯ ಹಾಸ್ಯ ಪಾತ್ರ. ಭೂತಾಳಿ ಮಂಜೇರಿ, ಶಿವ್ ಬ್ಯಾಡಗಿ, ಶಿಮಾ ಬಿಜಾಪುರ ಮತ್ತು ಇತರ ಹೆಸರಾಂತ ರಂಗ ಕಲಾವಿದರು ತಮ್ಮ ಚಾತುರ್ಯದ ನಟನೆಯಿಂದ ಪ್ರೇಕ್ಷಕರನ್ನು ರಂಜಿಸಲಿದ್ದಾರೆ. ಬನ್ನಿ, ಕುಟುಂಬ ಸಮೇತರಾಗಿ ರಂಗಕಲೆಯನ್ನು ಪ್ರೋತ್ಸಾಹಿಸಿ ದೈನಂದಿನ ಜೀವನದ ಒತ್ತಡಗಳನ್ನು ಮರೆತು ನಿಮ್ಮ ಇಡೀ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಆಗಮಿಸಿ ವಿಜಯಪುರದ ಈ ನಗೆ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮ ಸೌಹಾರ್ದಯುತ ರಂಗಭೂಮಿ ಮತ್ತು ಉದಯೋನ್ಮುಖ ಕಲಾವಿದರನ್ನು ಪ್ರೋತ್ಸಾಹಿಸಿ. ಡಿವಿ ನ್ಯೂಸ್ ಕರ್ನಾಟಕ. ಸಣ್ಣವ್ರು ಚೀಪಿದ್ರೆ ಸಕ್ರಿ ತಿನ್ನಂಗಾಗತ್ತ, ಕಲ್ತವ್ ಚೀಪಿದ್ರೆ ಕಳ್ಸಕ್ರಿ ಚೀಪಿದಂಗಾಗತ್ತ. ನಾವು ಮುದುಕರು ಚೀಪಿದ್ರೆ ಹರಿಯ ಉಕ್ಕಿ ಬಂದಂಗಾಗತ್ತ. ಬರ್ರೆ ಎಲ್ಲ ಒಮ್ಮೆ ಐಸೋ ಮುದುಕರು ಚೀಪಿದ್ರ ಹರೇ ಉಕ್ಕಿ ಬಂದಂಗಾಗತ್ತ. ಅಂತದೇನು ಹಾಕಿರ್ತಾರಪ್ಪ? ಅಂತ ವಿಟಾಮಿನ್ ಸಿ ನ ಹಾಕಿರ್ತೀವಿ ನಾವು. ವಿಟಮಿನ್ ಸಿ ಅಂದ್ರೆ ಕುದಿ ಚಾಕುಳಿಗೆ ನಿಮ್ಮ ಎಷ್ಟು ಮಂದಿ ಮುದ್ಕರು ಸಹ ಹೊಡೆದಿಲ್ಲ ಹಿಂಗ ಮಾಡಿ ನೀನು ಯಾಕಲ್ಲ ನಿನ್ನ ಮೈಯಾಗಿನ ಎಡ್ಡನ್ನ ಏನ್ರಿ ನನಗೂ ನೀವು ಬೇಕಾಗಿತ್ತು. ನಾನು ಕೆಂಪು ಬಸ್ಸಿ ಕಂಡಕ್ಟ್ರೆ ಏನ್ರಿ ಈಗ ವೈಫೈ ಇಲ್ಲ ಸ್ವಲ್ಪ ನಮ್ಮ ಧರ್ಮಕ್ಕೂ ಮುದುಕರಲ್ಲ ಅಲರ್ಜಿ ಆಗುತ್ತೆ ಗೊತ್ತಾಗತ್ತ. ನೀ ಹಾಕಿರೋ ಬಟ್ಟಿ ನೀ ಯಾರು ಮತ್ತೆ ಬಹಳ ಮಾಡಿ ಕೆಂಪ
ಅಂತ ಹೇಳಿ. ಮೊದಲು ಉಸ್ಕಿನ್ ಟಿಪ್ಪರ್ ಕಿಡ್ನಿ ಟ್ರಾನ್ಸ್ಫರ್ ಆಗಿ ಅದಕ್ಕೆ ಬಂದಿ ಚಪಾತಿ ಮತ್ ಕಂಡಕ್ಟರ್ ಬಸ್ಸಿಗೆ ಇರ್ತಾರೆ ಟ್ಯಾಕ್ಟರ್ ಇರ್ತಾರ ಹೋಗ್ರೆ ನಮ್ ಜಗ್ಗೆ ಬರ್ತೀರಿ ಏ ಬಾಳ ಪರಿಚಯ ಅಲ್ರಿ. ಈಗ ತಾನೇ ಬಸ್ ಕೆಟ್ಟಿತ್ತು, ಬಸ್ ಸ್ಟ್ಯಾಂಡ್ ಹಚ್ಚಿ ಬರಕತ್ತಿದ್ದೆ. ಏನಾಗಿತ್ತು? ಇಂಜಿನ್ ಕಟ್ಟಾಗಿ ಆಯಿಲ್ ಸೋರ ಕಟ್ಟಿದ್ದೆ. ತೋರಿಸ್ಕೊಂತ ಬಂದೈತಿ. ಏನ್ ಮಾಡಿದ್ರಿ, ಹೊಸ ಹುಡುಗರು ಹಳೆ ಗಾಡಿ ಕೊಟ್ಟು ಬಿಡ್ತಾರ, ಕ್ಲಚ್ ಗೇರ್ ಕರೆಕ್ಟ್ ಕುಂದ್ರಸ್ತಾವ. ಹಳೆ ಗಾಡಿ ಎಲ್ಲರೂ ಸೋಸಂತ ಅಡ್ಡಾಡ್ತಾವ. ನೀವೇನಾಗಿ ಕೂತ್ರೆ ಹಣ ಎತ್ತಾಕತ್ತಿದ್ರಿ? ಎಲ್ಲ ಅವುಗಳ ಚೆಕ್ಕಿದ್ದೆ. ಒಂದೆರಡು ಸಲ ಹಚ್ಕೊಂಡು ನೋಡಲ್ಲ. ಹೆಣ ಎತ್ತಿ ಅದು ನಮ್ ಕೆಲಸ, ಡಿಪೋದ ಕೆಲಸ ಅದು. ಇವಾಗ ಮೇಸ್ತ್ರಿ ಕೇಳಿದೆ, ಅವ್ರು ಎಬ್ಡಿ ಬೈಯಾರೆ ನಿಮ್ ಗಾಡಿ ಜಲ್ದಿ ಮಾಡಿಸ್ಕೊಡ್ತಿದ್ದವ ಅಂತ. ಅವ್ರು ಮೊದಲೇ ಇದ್ರಲ್ರಿ. ಹ್ಞೂನ್ರಿ ಹೇಳ್ತೀನಿ ನಿಮ್ಗೆ, ಅದು ಅವ್ರ ಕೆಲಸ. ಮತ್ತ ಅವ್ರು ಹೊಟ್ಟಿನ ಬೈಕಲ್ಲಿ ಚುರುಕನಾಗುತ್ತ. ಈ ಊರ ಖಾನಾವಳಿ ಯಾವ ಚಲೋ ಅದ ಅಂತ ಕೇಳಿದ 3 ಸೆಗಡಿ ತಿಂದ. ಈ ದೇವಣ್ಣವ್ರ ಖಾನಾವಳಿ ಫಸ್ಟ್ ಕ್ಲಾಸ್ ಐತಂದ್ರೆ ಬಿಡ್ರಿ ಮಕ್ಳ. ಬಡವ್ರ ಹೆಂಗ್ ಮಾಡಿರಿ, ಯಾವಾಗ ಮಾಡಿರಿ, ಹತ್ತತ್ತ ಮಾಡಿರಿ, ಹೆಂಗ್ ಮಾಡಿರಿ ನಾವ್ ಮೊದಲು ಕೊಡ್ತವ ಹುಡುಗರು ಹಿಂಗ್ ಮಾಡಿ ಹೆಸರು ಕೇಳಿಸ್ತೀವಿ. ಹೆಂಗ್ ಮಾಡ್ಯಾರ ಅಯ್ಯ ಹಡಿಬಿಟ್ಟಿ ಮಕ್ಕಳೇ, ಪಬ್ಲಿಸಿಟಿ ಅಲ್ಲ ಅದು. ಅಡ್ವರ್ಟೈಸ್ ಅಲ್ಲದ ಅಡ್ವರ್ಟೈಸ್. ಅದನ್ನೆಲ್ಲ ಹೇಳಣ್ರಿ. ನೀವು ಅಲ್ಲಿ ಹೋಗ್ರಿ, ರೊಟ್ಟಿ ಪಲ್ಯ ಅನ್ನ ಸಾರು ಉಪ್ಪಿನಕಾಯಿ ಸೈಡಿ ಚೆನ್ನಾಗಿರ್ತದೆ. ಒಟ್ ನೀವು ಹೋಗ್ರಿ, ನೀವು ಎಲ್ಲಾ ರೀತಿಯಿಂದ ಹಂಚಿನ ಹಾಲಿ ಎಲ್ಲ ಅನುಕೂಲತೆ ಇದೆ ಅಂತ ಹೇಳಿ ಮುಟ್ಟು ನೋಡ್ಕೊಳಂಗ ಮಾಡ್ಯಾರ. ನಾವ್ ಬರೀ ಇದು ಸಿಗುತ್ತೆ ಅಂತ ಹೇಳಿದ್ವಿ. ಅವ ಈಗ ಮ್ಯಾಗ ಅದು ಸಿಗುತ್ತ ಗಂಡು ಮಗ ನೋಡುವ ಕಾಣ ಹೊಡಿತದ ಗೋಟಿ ಲಾಚಿ ದೇವ ಅದು ಯಾರ ಕಲ್ತ್ಕೊಳ್ಳಿ ಮ್ಯಾಚ್ ಬಿದ್ದು ಹಳಿ ಚಟ. ಅವ್ ಯಾರು ಕರೀತಾರ ಸಾಕು.